ಏನಿರ್ಬೋದು ಶಾಲಿನಿ? ನಾಳೆ ಸ್ಟಿಕ್ಕರ್ ಹಾಕಿಸ್ತೀನಿ ಚಾಮುಂಡಿ ಬೆಟ್ಟದಿಂದ. ಪಕ್ಕ ಬಳೆನಾ? ನೀನು ಮಮ್ಮಿ ನೀನೇನು ಹೇಳ್ತೀಯ? ಹಿಂಗೆ ಮಾಡಿ ನೋಡು. ಏನು ಎಕ್ಸ್ಪ್ರೆಷನ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ನನಗನ್ಸುತ್ತೆ ವೇಸ್ಟ್ ತಂದ್ಕೊಟ್ಟಿದ್ದು ಅಂತ. ಓಪನ್ ಮಾಡಿ ಮಮ್ಮಿ. ಹೆಂಗೆ ಚೆನ್ನಾಗೈತೆ ಗೈಸ್? ಕಾಣಿಸ್ಬಿಡ್ತು. ಬಾ ಇಬ್ರು ಸೇರ್ಕೊಂಡು ಮೊಬೈಲ್ ಹಾಕ್ರಿ, ನೆಕ್ಸ್ಟ್ ನೋಡೋಣ. ಓ ಕಾಣಿಸ್ಬಿಡ್ತಾ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇನ್ನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಈ ಒಂದು ವ್ಲಾಗ್ ಏನು ಗೊತ್ತಾ, ಒನ್ ಸೆಕೆಂಡ್. ಸೊ ಇವತ್ತು ಅಂತಲ್ಲ, ನಮ್ಮ ಅಮ್ಮನ ಬರ್ಡೇ ಇತ್ತು. ಸೊ ನಮ್ಮ ಅಮ್ಮನ ಬರ್ಡೇಗೆ ನಾನು ಏನಾದರೂ ಕೊಡಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಯಿತು. ಬಟ್ ನಾನೇನು ಕೊಡ್ಸೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಒಂದು ಟೈಮ್ ಬಂದಿದೆ. ಸೊ ನಮ್ಮ ಅಮ್ಮನಿಗೋಸ್ಕರ ನಾನು ಏನು ಕೊಡ್ತಾ ಇದ್ದೀನಿ ಅಂತ ಇವಾಗಲೇ ಹೇಳಲ್ಲ, ನಮ್ಮಮ್ಮ ಹಂಗೆ ತೋರಿಸ್ತೀನಲ್ಲ ಅವಾಗ. ಒಂದು ಇದು ಗೆಸ್ ಮಾಡಿ. ನಮ್ಮಮ್ಮಂಗೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ನನ್ನ ಕಾರ್ ಸರ್ವಿಸಿಗೆ ಕೊಟ್ಟಿದ್ದೆ, ಈಸ್ಕೊಂಡು ಬಂದು ಹಾಗೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. 2 ಬಾಕ್ಸ್ ಇದೆ, ಒಂದು ಈ ಥರ ಇದೆ. ಜಸ್ಟ್ ಗೆಸ್ ಮಾಡಿ ಏನಿರ್ಬೋದು ಅಂತ. ಆ್ಯಂಡ್ ನೆಕ್ಸ್ಟ್ ಇದಿದೆ, ಈ ಥರ ಸೌಂಡ್ ಆಗುತ್ತೆ, ಇದು ಈ ಥರ ಸೌಂಡ್ ಆಗುತ್ತೆ. ಸೊ ಬನ್ನಿ ಈಗ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಐಶು ಪಪ್ಪು 3 ಜನ ವೆಯ್ಟ್ ಮಾಡ್ತಾರೆ ಕೆಳಗಡೆಗೆ. ಬಟ್ ಶಾಲಿನಿಗೆ ಏನೂ ತಂದಿಲ್ಲ, ಅದೇ ಬೇಜಾರು. ನೆಕ್ಸ್ಟ್ ಟೈಮ್ ಕೊಡ್ಸೋಣ ಅವಳಿಗೆ. ಸೊ ನಮ್ಮಮ್ಮ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಗೊತ್ತಲ್ಲ, ನಮ್ಮಮ್ಮನ ರಿಯಾಕ್ಟ್ ಸ್ವಲ್ಪನೇ ಇರುತ್ತೆ. ಬಟ್ ಆದರೂ ನನ್ಗೇನು ಗೊತ್ತಾ, ನಾನು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಗೊತ್ತಲ್ಲ, ಎಕ್ಸ್ಪೆಕ್ಟೇಷನ್ ಇಸ್ ಆಲ್ವೇಸ್ ಅರ್ಟ್ ಅಂತ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅಟ್ಲೀಸ್ಟ್ ನಮ್ಮ ಮನೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಪ್ರಕಾರ ತಪ್ಪೇ ಅಲ್ಲ ಅಂತ. ಸೊ ಬನ್ನಿ. ಇನ್ನೊಂದು, ಈ ಬ್ಯಾಗಿಗೆ ಎಷ್ಟು ಜನ ಲಿಂಕ್ ಅಂತ ಕೇಳ್ತಾ ಇದ್ದೀರೋ ಗೊತ್ತಾ? ಐ ಆಮ್ ಸೋ ಸಾರಿ ಗೈಸ್, ನಾನು ಲಿಂಕ್ ಕೊಡೋಕ್ಕಾಗಲ್ಲ. ಬಿಕಾಸ್ ನಾನು ಇದನ್ನ ಡೆಲ್ಲಿ ಮಾರ್ಕೆಟಲ್ಲಿ ತಗೊಂಡಿದ್ದು. ಅದು ಜಸ್ಟ್ 250 rupees ಅಷ್ಟೇ. ಓಪನ್ ಮಾಡಿ ಮಮ್ಮಿ. ತೆಗೀರಿ. ಕುಚ್ ಆಯ್ ಬೇಬಿ. ಮಮ್ಮಿ ಅಪ್ಪನ್ ಕೂರ್ಸೆ ಪಾಪ ಹಿಂದಕ್ಕೆ, ನೀನು ಹಿಂದೆ ಕುತ್ಕೋ ಹಾಗೆ. ಬೇಬಿ ಹಾಯ್ ಮಾಡಿ ಎಲ್ಲರಿಗೂ. ಅಪ್ಪು ಮುಂದೆನೆ ಇದ್ದ ಕುತ್ಕೊಂಡ್ಬಿಟ್ಟ. ಹಾಯ್ ಮಾಡಪ್ಪು. ಬೇಬಿ ಏನ್ ಮಾಡಿದಳು ಗೊತ್ತಾ ನಮ್ಮ ಐಶು? ಕೀ ತಗೊಂಡೋಗಿ ಚರಂಡಿ ಒಳಗಡೆ ಹಾಕೋಳ. ಅದೇ ಇದು ಹೇಳ್ತೀನಿ, ತೋರಿಸ್ತೀನಿ, ಅಲ್ಗಾಕೋಳೆ. ಬರಲ್ ಕುತ್ಕೊಳ್ಳಲ್ವಾ? ಸುಮ್ನೆ ಇರಮ್ಮ, ಸೆಕ್ಯೂರಿಟಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ಪಾಪ. ಶಾಲಿನಿ ನೋಡ, ಒಳ್ಳೆ ದೆವ್ವ ಇದ್ದಂಗೆ ಒಳ್ಳೆ. ಚಲೋ ಒಂದ್ ಸರ್ಪ್ರೈಸ್ ಇವತ್ತು. ಏನ್ ಸರ್ಪ್ರೈಸ್ ಅಂತ ಅಂದ್ರೆ ತೋರಿಸ್ತೀನಿ ತಡಿ. ದ ಫಕ್. ಇದು ಅಷ್ಟು ಕೂರಲ್ಲ, ಒಂಚೂರು ಕುತ್ಕೊಂಡ್ರೆ ಸಾಕು ಅಲ್ಲಿ ಹೋಗೋವರೆಗೂ. ಏನು ಸರ್ಪ್ರೈಸ್ ಇರ್ಬೋದು ಶಾಲಿನಿಕ್ಕೆ? ನೀವು ಏನಾದರೂ ಯು ಡೋಂಟ್ ನೋ ಮಮ್ಮಿ, ಏನಿರ್ಬೋದು ಸರ್ಪ್ರೈಸ್? ಪಾಪುಗೆ ಏನಾದ್ರು ತಂದಿದ್ದೀನಿ ಅಂತನಾ? ನಾನು ತಲೆ ಮೇಲೆ ಹೊತ್ಕೊಂಡಿದ್ದೀನಿ. ಸೈಕಲ್ ಇದ್ರೆ ಕಾರಲ್ಲೇ ಹಾಕೊಂಡ್ ಬರ್ತಾ ಇದ್ದೆ, ಸೀಟ್ ಮೇಲೆ. ಡಿಕ್ಕಿಯಲ್ಲೇ ಇಲ್ಲ, ಬೇರೆ ಏನಾದ್ರು? ಸೊ ಇಲ್ಲ ಹಾಕೋಣ, ಇದು ಸ್ವಲ್ಪ ಇದಿದೆ. ಬಟ್ಟೆ ಅಂತ, ಬಟ್ಟೆ ಚಾಲು. ಸೊ ಅಲ್ಲೆಲ್ಲ ನೋಡ್ತಾ ಇದ್ದ ನಮ್ಮಮ್ಮ ಏನ್ ತಂದಿದೀನಿ ಅಂತ. ಏನಿಲ್ಲ, ಹಾಕ್ಬಿಟ್ಟು ಇಲ್ಲಿ ಏನ್ ತೋರ್ತಾವಳೆಲ್ಲ ಅವ್ರು ಊನ್ ಕರ್ಕೋಗಿ. ಮಮ್ಮಿ ಈಚೆ ಇಳಿರಿ. ನಮ್ಮ ಐಶು ಇಳಿಸಿದಕ್ಕೆ ಯಾಕೆ ಬೇಬಿ?
ಇಲ್ಲೇ ಕುತ್ಕೋಬೇಕಾ? ಇಲ್ಲಿ ಬೇಬಿ ಇಲ್ಲಿ ಮಮ್ಮಿಗೆ ಮುತ್ಕೊಬಿಡಮ್ಮ. ಮಮ್ಮಿಗೆ ಮುತ್ ಬೇಗ. ಇಲ್ಲಿ ಬಾ. ಇಳಿ ಕೆಳಗಡೆ ಮಮ್ಮಿ. ಏನೋ ಸರ್ಪ್ರೈಸ್ ಇದೆ ಇಲ್ಲಿ. ನೋಡಿ ಐಸು ಬೇಬಿನ ಯಾರು ನೋಡಿಲ್ಲ, ಎಲ್ಲ ನೋಡ್ಕೊಳ್ಳಿ. ಹಾಯ್ ಮಾಡಮ್ಮ. ಹಾಯ್. ಮಮ್ಮಿಗೆ ಮುತ್ಕೊಡಮ್ಮ. ಬೇಬಿ ಮಮ್ಮಿಗೆ ಮುತ್ಕೊಡ್ತೀಯಾ? ಕೊಡಿಮ್ಮ. ಹಾಯ್ ಮಾಡ್ತೀನಿ. ಆಚೆಗಡೆ ಲೈಟ್ ಎಷ್ಟು ಚೆನ್ನಾಗಿದೆ. ಕಾರಲ್ಲಿ ಲೈಟ್ ಇಲ್ಲ. ಬೈಲಿ ಮಮ್ಮಿ. ಅಯ್ಯೋ ನಮ್ಮ ಮಮ್ಮಿ ಬುತ್ತಿ ಕಟ್ಕೊಂಡೈತೆ. ತಡಿ. ಫಸ್ಟ್ ಏನಿರ್ಬೋದು ಹೇಳು? ಓಲೆನಾ? ಅಲ್ಲ, ಏನಿರ್ಬೋದು? ಹತ್ತತ್ರ ನಿಂತ್ಕೊಳ್ಳಿ ಇಬ್ರು. ಬಟ್ ನಿಂಗೇನು ತಂದಿಲ್ಲ, ಬೇಜಾರಾಗ್ಬೇಡ. ಇಂಚೂರು ದೂರ ಹೋಗ್ರಿ ಇಬ್ರು. ಓಪನ್ ಮಾಡಿ. ಓಪನ್ ಮಾಡಿ ಮಮ್ಮಿ. ಹೆಂಗೆ ಚೆನ್ನಾಗೈತೆ ಗೈಸ್? ನೋಡಿ, ಸೋ ಪ್ರಿಟಿ. ಬೇಬಿ ಚೆನ್ನಾಗಿದೆಯಾ ಬೇಬಿ? ನನಗೆಲ್ಲ ಮಮ್ಮಿ ಏನು ನಿಂಗೆ ಚೈನ್ ಕೊಡ್ಸಿದ್ದಲ್ಲ, ಎಲ್ಲಿ ಹಾಕೊಂಡಿಲ್ವಾ? ಕೊಡ್ಸಿ ಮಮ್ಮಿ ಏನು. ಎಲ್ಲ ಕೊಡಿಸ್ತಾರೆ, ನೀನ್ ಮಾತ್ರ ಏನು ಕೊಡ್ಸ್ಬೇಡ. ಚೆನ್ನಾಯ್ತಾ? ಏನಾದ್ರೂ ಹೇಳು ಮಮ್ಮಿ, ಬಾಯ್ ಬಿಟ್ಟು. ಚೆನ್ನಾಗದೆ, ಸೂಪರ್ ಆಗದೆ. ಇಲ್ಲೇನು ಅದೇನ್ ಬ್ಲಾಕ್ ಶಾಲಿನಿ? ಜೋಳ ತಿಂತ ಇದ್ರಲ್ಲ. ಎಲ್ಲ ನಿಜ ಹೇಳು ಮಮ್ಮಿ, ಹೆಂಗೈತೆ? ಸೂಪರ್ ಆಗಿದೆ. ಇಷ್ಟ ಆಯ್ತಾ? ಇಬ್ರು ಹಾಕೋಬೋದಲ್ಲ ಅದಕ್ಕೆ. ಶಾಲಿನಿ ನೀನು ಹಾಕೋಬಹುದು. ನನ್ನ ಹತ್ರನೂ ಇದೆ ಸೇಮ್. ಸೇಮಾ? ಮೇಲ್ಗಡೆ ಡಿಸೈನ್. ಗೈಸ್ ನಾನು ಹಾಕೊಂಡಿದ್ನಲ್ಲ, ಅಯ್ಯೋ ಇವೆಣ್ಣು ಸರಿಲ್ಲ ಅಪ್ಪ, ಕಿತಾಪತಿ ಇದ್ದು ಏಜು ದೊಡ್ಡ. ಏನಾಯ್ತು? ಆತರ ಪಡ್ಬೇಡ. ಗೈಸ್ ಚೆನ್ನಾಗಿದ್ಯಾ ಗೈಸ್? ಹಿಂಗೆ ಹಿಡ್ಕೊ ಶಾಲಿನಿ, ನನಗೆ ವಿಡಿಯೋ ಮಾಡ್ತೀಯಾ? ಎಲ್ಲ ಸರಿ. ಮಮ್ಮಿಗೆಲ್ಲ? ಮಮ್ಮಿಗೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅವೇನೋ ಇಷ್ಟನೇ ಪಡಲ್ಲ ಈ ಥರ. ಯಾವಾಗಲೂ ಮುತ್ತಿನ ಹಿಡ್ಕೊ ಮಮ್ಮಿ. ಶಾಲಿನಿಗೆ ಹಿಂಗೆ ನೋಡ್ತೀನಿ, ಅವಳು ಎಲ್ಲ ಹಾಕೋಬೋದು. ವಾವ್ ಶಾಲಿನಿ, ನನಗೂ ನಿಂಗೂ ಸಖತ್. ಯಾಕೆಂದ್ರೆ ನಂದು ನಿಂದು ಗುಂಡು ಮುಖ ಅಲ್ವಾ, ಅದಕ್ಕೆ. ತಗೋ ಮಮ್ಮಿ, ಯಾಕಲ್ಲಿ ಫೋನು? ಇನ್ನೂ ಒಂದೈತೆ. ಇನ್ನೊಂದು ಏನಿರ್ಬೋದು? ಚೈನಾ ನೆಕ್ಲೆಸ್. 300 ಸಲ ಕೊಡ್ತಾರೆ ನಿಂಗೆ ನೆಕ್ಲೆಸ್. ಮದರ್ಸ್ ಡೇಗೆ ನೆಕ್ಲೆಸ್ ತಂದು ಕೊಟ್ಟಿಲ್ವಾ? ಬಳೆ ಅದು ಬೇರೆ ನಿಂಗೆ. ಐಶು ಬೇಬಿ ಏನಿರ್ಬೋದು ಬೇಬಿ? ಬೇಬಿ ಏನಿರ್ಬೋದು? ಓಕೆ ವೆಯ್ಟ್ ಮಾಡ್ಸೋದು ಬೇಡ. ನನ್ನ ಕಾರ್ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು. ಏನಿರ್ಬೋದು ಶಾಲಿನಿ? ನಾಳೆ ಸ್ಟಿಕ್ಕರ್ ಹಾಕಿಸ್ತೀನಿ ಚಾಮುಂಡಿ ಬೆಟ್ಟದಿಂದ. ಪಕ್ಕ ಬಳೆನಾ? ನೀನು ಮಮ್ಮಿ ನೀನೇನು ಹೇಳ್ತೀಯ? ಹಿಂಗೆ ಮಾಡಿ ನೋಡು. ಓಪನೇ ಮಾಡ್ಬಿಟ್ಟೆ ನಾನು ನಿಂಗೆ ಕೊಟ್ಟಿದ್ದು ನೋಡಕ್ಕೆ. ಚೆನ್ನಾಯ್ತಾ? ಎಷ್ಟು ಗ್ರಾಮ್ ಇರ್ಬೋದು ಚೆಕ್ ಮಾಡಿದ್ದ ಮಮ್ಮಿ? ಎಷ್ಟು ಗ್ರಾಮ್ ಇದೆ? ಚೆನ್ನಾಯ್ತಾ? ಇಲ್ಲಿ ನೋಡಿ ಗೈಸ್, ಈ ಡಿಸೈನ್ ತೋರಿಸ್ಬಿಡ್ತೀನಿ ಇವ್ರಿಗೆ. ಇಲ್ಲಿ ಕಾರ್ ಹತ್ರ ತೋರ್ಸೋಣ. ನೋಡಿ ಗೈಸ್, ಲಕ್ಷ್ಮಿ ಡಿಸೈನ್ ನಮ್ಮಮ್ಮ ತುಂಬ ಇಷ್ಟಪಡ್ತಿತ್ತು ಮನೆ ಹತ್ರ ಹಾಕೊಳ್ಳೋಕ್ಕೆ. ಸೊ ಇದೊಂದು ಗಿಫ್ಟ್. ಚೆನ್ನಾಯ್ತಾ ಮಮ್ಮಿ? ಶಾಲಿನಿ ಚೆನ್ನಾಗಿ. ನೀನು ಶಾಲಿನಿ ಹೇಳ್ತಾಳೆ ಕರೆಕ್ಟಾಗಿ. ಚೆನ್ನಾಗಿದೆ. ಎಷ್ಟು ಗ್ರಾಮ್ ಇರ್ಬೋದು? ಡೈಲಿ ಯೂಸ್ಗೆ ಎಷ್ಟು ಗ್ರಾಮ್ ಇರ್ಬೋದು? 12 ಗ್ರಾಮ್ ಇರ್ಬೋದು. 15 ಗ್ರಾಮ್. 15. ಓ ಹಾಕೊಂಡ್ಬಿಟ್ಲಾಗ್ಲೇ. 5 ಗ್ರಾಮ್ ಹಾಕಿದ್ರೆ 2 ಆಗೋದಲ್ಲ. ಬೇಡ, ಅದು ತುಂಬ ಸೀಲ ಹಾಕ್ಬಿಡುತ್ತೆ ಅಂತ ಹೇಳಿ. ಮಮ್ಮಿ ಚೆನ್ನಾಗೈತೆ ಮಮ್ಮಿ, ಹಾಕಿ ನೋಡಿ ಹೆಂಗ್ ಕಾಣುತ್ತೆ. ಇದು ನೋಡು, ನಮ್ಮ ಮುಂದೆ ಇದು ಆರ್ಟಿಫಿಷಿಯಲ್ ಬಳೆ ಹಾಕೊಂಡೈತೆ. ಆರ್ಟಿಫಿಷಿಯಲ್ ಬಳೆ ನಾನು ತೆಗಿಸ್ತೀನಿ ಇರು ಮಮ್ಮಿ. ಅದು ಯಾಕೆ ಹಂಗೆ ಆಡ್ತೀಯ ಪಾಪು ಮುಂದೆ ತೆಗಿದ್ದ. ಎಲ್ಲಿ ಚಚ್ಚು? ಏನು ಹೇಳಲ್ಲ ನಿಮ್ಮ ಮಮ್ಮಿ. ಚೆನ್ನಾಗಿದೆ ಬಳೆ. ಚೆನ್ನಾಯ್ತಾ? ಆಗುತ್ತಾ? ಇದು ಪರ್ಮನೆಂಟ್. ಈಗ ಹಾಕಿರ್ತೀಯಲ್ಲ, ಅದು ಪರ್ಮನೆಂಟ್. ಇನ್ನು ತೆಗಿಯಂಗಿಲ್ಲ, ಇಷ್ಟೇ.
ಇಲ್ಲಿ ಕಡೆ ವಾಚ್ ಚೆನ್ನಾಯ್ತಾ ಶಲ್ನಿ ಇಷ್ಟ ಆಯ್ತೇನೆ ನಿಜ ಶಲ್ನಿ ನಿಜ ಇಷ್ಟ ಆಯ್ತಾ ನಿಜ ಚೆನ್ನಾಗಿದೆ. ಇದೆಷ್ಟು ಗ್ರಾಮ್ ಹೇಳು ಮಮ್ಮಿ ಇದು ಓಲೆ ಎಷ್ಟು ಗ್ರಾಮ್ ಹೇಳು 8.5 9 ಚೆನ್ನಾಯ್ತಾ ಚೆನ್ನಾಗಿದೆ. ನನ್ನ ಹತ್ರನೂ 8 ಗ್ರಾಮ್. ಇಷ್ಟು ಬನಿಯಲ್ಲಿ ಕೀ ಫಸ್ಟ್ ಕೀ ಇರೋ ನಿಮಿಷ ಈ ಕಡೆಗೆ ಒಂದು ನೀನು ಹಿಂಗನ್ನು ಏನಿರ್ಬೋದು ಅಂತ ಮಮ್ಮಿ ನೀನು ಏನಾದ್ರು ಪೋಸ್ ಮಾಡಿ ಒಂದು ಫೋಟೋ ತಗೋತೀನಿ. ಏನು ಎಕ್ಸ್ಪ್ರೆಷನ್ ಇಲ್ಲ ಏನೂ ಇಲ್ಲ ಸುಮ್ಮನೆ ನನಗನ್ಸುತ್ತೆ ವೇಸ್ಟ್ ತಂದ್ಕೊಟ್ಟಿದ್ದು ಅಂತ. ಅಟ್ಲೀಸ್ಟ್ ನಮ್ಮ ಶಾಲೆನಿಗೆ ಅದನ್ನ ತಂದ್ಕೊಟ್ಟಿದ್ರೆ ಎಷ್ಟು ಅಂದರೆ ವಿ ಡೋಂಟ್ ಎಕ್ಸ್ಪೆಕ್ಟೇಷನ್ ಇಲ್ಲ ನಂಗೆ ರಿಟರ್ನ್ ಅದು ಬರಬೇಕು ಅದು ಮಾಡಬೇಕು ಅಂತ. ಅಟ್ಲೀಸ್ಟ್ ನಾವು ತಂದ್ಕೊಟ್ಟಿದ್ದಕ್ಕೆ ಒಂದು ಎಕ್ಸ್ಪ್ರೆಷನ್. ಅದೇನು ಜಗತ್ತಲ್ಲಿ ಎಕ್ಸ್ಪ್ರೆಷನ್ನೇ ಇಲ್ದರೋ ವ್ಯಕ್ತಿ ಅಂದರೆ ಇವಳು ಒಬ್ಬಳೇ ಅನ್ಸುತ್ತೆ ನಮ್ಮ ಮಮ್ಮಿ. ಏನೋ ಅಪ್ಪ ಗೊತ್ತಿಲ್ಲ. ಮೂಡ್ ಔಟ್ ಆಗ್ಬಿಡುತ್ತೆ ನನಗೆ. ಅಷ್ಟು ಲಕ್ಷ ಕೊಟ್ಟು ತಗೊಬಂದಿರ್ತೀವಿ, ಏನು ಮಾಡೋಕ್ಕಲ್ಲ ಬಿಡಿ. ಎಂತ ಗೊತ್ತಾ, ನಮ್ಮ ಮನೆ ಕೀನಾ ಎಲ್ಲಿ ಶಲ್ನಿ ಹಂಗೆ ಇದ್ರೊಳಗಡೆ ಬಿಸಾಕಿದಾಳೆ ಐಶು. ಏ ಬಾರ ಇಲ್ಲಿದೆಯಲ್ಲ ಈ ತೂತದೊಳಗಡೆ ಹಾಕ್ಬಿಟ್ಟಿದ್ದಾಳೆ ಈಗ ನೋಡಿ. ಎಲ್ಲ ಎತ್ತೆ ತಲೆ ಎತ್ತಿ ಒಂಚೂರು ನೀರು ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ಹಾಕೊಂಡು ನೋಡ್ತಾ ಇದ್ದೀವಿ. ಗೊತ್ತಾದ್ರೂ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು. ನೋಡಿ ಅಲ್ಲಿ ಒಳಗಡೆ ಇದ್ರೆ ಸಿಗ್ಬೇಕು ಕೀ. ಎಲ್ಲಾರ ಕಾಣಿಸ್ತಿದ್ಯಾ ನೋಡಿ ಮನೆ ಕೀ ನಿಮ್ಗೆ ಗೈಸ್? ರಾಮ ಅಪ್ಪ ಅಕ್ಕ ನೀರೊಳಗಡೆ ಮ್ಯಾಗ್ನೆಟ್ ಅಂಟುತ್ತಾ? ನೀವಿಬ್ರು ಏನ್ ಕತ್ತೆ ಮೇಯಿಸ್ತಾ ಇದ್ರಾ? ಇದನ್ನು ಸೇರಿಸಿ 4ನೇ ಕೀ 3ನೇ ಕೀ ಈ ತರ ಆಗ್ತಾ ಇರೋದು ಗೊತ್ತಾ? ಏ ಬುದ್ಧಿ ಇಲ್ಲ ಲದ್ದಿ ಇಲ್ಲ ಇವ್ರಗಳಿಗೆ. ಬನ್ನಿ ಆಂಟಿ ತಲೆ ನೋಡ್ರಿ ಗೈಸ್ ಹೆಂಗ್ ನೋಡ್ತಾವ್ರೆ ಬಗ್ಬಿಟ್ಟು ಕೆಳಗಡೆಗೆ. ಕಾಣಿಸ್ತೈತಾ? ಏಯ್ ಕಾಣಿಸ್ತೈತಾ? ಎಲ್ಲ ಎತ್ತೆ ಒಂಚೂರು ತಲೆ ಎತ್ತೆ. ಎಲ್ಲಿ ಆ ಮಧ್ಯದಲ್ಲಿ ಗುಳ್ಳೆ ತರ ಇದೆ ನೋಡು, ಕಾಣಿಸ್ತಾ ಇದೆಯಾ? ಆ ಗುಳ್ಳೆ ಅನ್ಕೊಂಡಿದೀವಿ ನಾವು ಮೇ ಬಿ. ಇಲ್ಲಿ ಕಾಣಿಸ್ತೈತಲ್ಲ ಇದಾ? ಅಲ್ಲಿ ನೊರೆ ತೆಗೆದ್ರೆ ನೋಡ್ಬೋದು. ಇದಾ? ಅದೇ ಅಲ್ಲೇನೆ ಅಷ್ಟು ದಪ್ಪ ಇಲ್ಲ ಅಕ್ಕ ಅದು. ಅಲ್ಲ ಅದು ಬಿದ್ದಿದೆಯಲ್ಲ, ಬಿದ್ದಿರೋದಕ್ಕೇನೆ ಅವಾಗ್ಲೇ ಅಂತ ಹೇಳಿ. ನುಂಗು ಬರೀ ನೀನು ಹಸಿ ಸಿತ್ತು. ಅವಾಗ್ಲೇ ಎಲ್ಲ ಹಾಕಿದೀಯಮ್ಮ? ಬಗ್ ನೋಡು ಬಗ್ ನೋಡು. ಏನ್ ದೊಡ್ಡ ಮುದ್ಕಿ ಇವಳು, ಕಾಣಿಸ್ಬಿಡ್ತು. ಬಾ ಇಬ್ರು ಸೇರ್ಕೊಂಡು ಮೊಬೈಲ್ ಹಾಕ್ರಿ, ನೆಕ್ಸ್ಟ್ ನೋಡೋಣ. ಓ ಕಾಣಿಸ್ಬಿಡ್ತಾ? ಇಳಿಸ್ಬಿಡು ಬೇಬಿ. ಏ ಬೇಬಿ ಬಾವಾ, ಬಾ ಬೇಬಿ ಬಾವಾ, ಬಾ ಮಗ್ಲೆ ಬಾ. ಆಯ್ತು ಇವಳು ಮಗಳು ಮಾಡಿರೋ ಅವಾಂತರಕ್ಕೆ ಬೀಗದವ್ರನ್ನ ಕರೆಸಿ ನೋಡಿ ಇದು ಮಾಡಿಸ್ತಾ ಇದ್ದೀವಿ. 2.5 hour ಆಯಿತು ಇಲ್ಲೇ ನಿಂತಿದ್ದೀವಿ. ಇನ್ನು ಸಾಕಾಗೋಯ್ತಪ್ಪ. ನನ್ನ ಮಗ ನೋಡಿ ಹೆಂಗೆ ಕಿರ್ಸ್ತವನೆ. ಏ ಇರೋ ಬರ್ತೀವಿ, ಕೀ ರೆಡಿ ಮಾಡಿಸ್ತಿದ್ದೀವಿ ಮಗನೇ, ಸುಮ್ಮನಿರವ. ಇನ್ನೊಂದ್ಸಲ 4 hours ಮೇಲಾಯಿತು ಆಲ್ರೆಡಿ. 10 o'clock. ಇನ್ನೂ ಬಾಗಿಲು ತೆಗ್ದಿಲ್ಲ. ಇನ್ನೂ ಮಾಡ್ತಾನೆ. ಅಪ್ಪೂರ್ ಮನೆಗೆ ಬಂದಿದ್ದೀವಿ. ನಾವು ಅಮ್ಮಂಗೆ ಏನು ಟೆನ್ಷನೇ ಇಲ್ಲ. ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ನಾನು. ದೇವ್ರನೇ ಹೆಂಗೆ ಹಿಂಸೆ ಆಗ್ಬಿಟ್ಟಿದೆ ಅಂದರೆ, ನನ್ನ ಲೈಫಲ್ಲಿ ಫಸ್ಟು ಟೈಮ್ ನಾನು ಇಷ್ಟು ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗದೆ ಇರೋದು. 5 ತಿಂಗಳು 6 ತಿಂಗಳು ಅಮ್ಮ ತಿಂಗ್ಳಿಗೊಂದ್ಸಲ ಮಿಸ್ ಮಾಡದೆ ಹೋಗ್ತಾಯಿದ್ದೆ. ಬಟ್ ಈ ಯಾಕೋ ಸೊ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಮ ಪ್ರೀತಿಯ ಸೋನು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಚಾ ಬಾಯ್.